ನಿನ್ನ ಆಸೆಯಲ್ಲಿ. ಸೊಳ್ಳೆ ಕಚ್ಚಿದ ಸಿಟ್ಟಲ್ಲಿ ಹೊಡೆಯಲೆಂದು ಎತ್ತಿದ ಕೈ ಕೊನೆಗಳಿಗೆಯಲ್ಲಿ ನಿಲ್ಲಿಸಿದ ನಿನ್ನ ಎಚ್ಚರ. ಚಾ ಅಂಗಡಿಯ ಮುದುಕಿ ಲೆಕ್ಕ ತಪ್ಪಿ ಕೊಟ್ಟ ನೋಟನ್ನು ಮರಳಿಸಲು ದೂರ ನಡೆಯಲು ಹಚ್ಚಿದ ನಿನ್ನ ಪ್ರಜ್ಞೆ. ರಸ್ತೆ ದಾಟುತ್ತಿರುವ ಕುಂಟು ಕುನ್ನಿ ಗಾಬರಿಯಲ್ಲಿ ಓಡಬಾರದೆಂದು ಗಾಡಿ ನಿಧಾನಿಸಿದ ನಿನ್ನ ಕರುಣೆ. ಕಾಣದ ಕಾರಣಕ್ಕೆ ಉದ್ವೇಗ ತಾರಕಕ್ಕೇರಿ ನಿಂದನೆಗೆ ನಿಂತ ಅಪರಿಚಿತಲ ಕೋಪ ಶಮನಕ್ಕೆ ಕಾಯುವ ನಿನ್ನ ಸೈರಣೆ. ಜಗವ ಭೋಗಿಸುವ ವೇಗ ನೆತ್ತಿಯ ಹೊಕ್ಕಿ ಮತ್ತೆಲ್ಲವ ಹಿಂದಿಕ್ಕಿ ಉರಿ ಬೆಟ್ಟ ಉರಿವಂತೆ ಬುಸು ಗುಡುವವರ ನಡುವೆ ನಿಂತ ನೀರು, ಬಿದ್ದ ನೆರಳು, ಪ್ರತಿಫಲಿತ ಬೆಳಕು, ಅನುರಣಿಸುವ ಮಾರ್ದನಿ, ಶಿಶುಗಣ್ಣಿನ ಬೆರಗು ನೀನು. ನಿನ್ನ ಆಸೆಯಲ್ಲಿ ಮನುಜನಾಗುವನ. ಇಂಥ ಪದ್ಯಗಳನ್ನೇ ಕಳಿಸ್ಕೊಳ್ಬೇಕು ನಮ್ಮ ಗೃಹ ಮಂತ್ರಿ ಮತ್ತು ಪ್ರಧಾನಮಂತ್ರಿಗಳು. ವೇಸ್ಟ್ ಮೇಡಮ್ ಅವ್ರು ಕೊಡಬೇಕಾಗಿಲ್ಲ. ಎಳೆ ಜೀವಗಳು, ವಿದ್ಯಾರ್ಥಿಗಳು ಮನೆಯವರೇ ಕೇಳಿಸ್ಕೊಂಡ್ರೆ ಸಾಕಾಗಿದೆ. ಅಂತ ಕೇಳಿಸ್ಕೊತಾನೆ ಅವನಿಗೇನು ಕೇಳಿಸಿ ಅವ್ರು ಮನೆಯವರೇ ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ ಅವ್ರಿಗೆ. ಈ ಮನುಷ್ಯರಾಗಬೇಕು ಅಂತ ಆಗ್ಬೇಕು, ನಡ್ಕೋಬೇಕು, ಸುಳ್ಳು ಹೇಳ್ತಿದ್ವಿ ಅಂತ ಗೊತ್ತಿಲ್ಲ ಅವ್ರಿಗೆ. ಸರಸ ಶಾಂತ ಸಾಂಗತ್ಯ ಹಳೆಯ ಪದ್ಯಗಳು ಕೇಳಿ ತುಂಬಾನೇ ನೆನಪ. ಆ ಪರಶು ಬಿಡುವಿನ ಮಧ್ಯೆ ಅಂತ, ಮುಗಿಯದ ಮಧ್ಯೆ ಅಂತ ಅಲ್ಲ, ಮೊದಲನೇ ಚೂರುಪಾದ ರೇಷ್ಮೆ. ಚೂರುಪಾದ ರೇಷ್ಮೆ ಇವರು ಒಂದಷ್ಟು ಜನ ತುಂಬಾ ಚಪ್ಪಲಿಯ ಸತ್ಯ ಅಂತ ಹೇಳಿ ನನ್ನ ಮೊದಲನೇ ಸಂಖ್ಯೆದ ಒಂದು ಇದ್ರದ್ದೇನಾ ಎಷ್ಟು ಹಣ ಓದೋಣ. ಸ್ವಲ್ಪ ಶಬ್ದಗಳನ್ನು ನೀವು ಮನ್ನಿಸ್ಬೇಕು. ತೊಟ್ಟ ಮೆಟ್ಟನು ತೆಗೆದು ಬಿಸುಟಿ ಎಸೆದು ಅದು ಎಲ್ಲಿಯೂ ಬೀಳಬಹುದಿತ್ತು. ಬಡ ಜನರ ದಿನ ದಿನದ ಬೇಗೆಗಳ ಮೇಲೆ, ಫ್ಯಾಕ್ಟರಿ ಚಿಮಣಿಗಳ ಮೇಲೆ, ಕತ್ತು ಕೊಯ್ಯುವ ಟಕ್ಕ ನೇತಾಗಳ ಮೇಲೆ, ಕುರುಡು ಪೂಜ್ಯ ಸ್ಥಳಗಳ ಮೇಲೆ, ಮಿರಿಮಿರಿ ಮೀಸೆಗಳ ಅಧಿಕಾರಿಗಳ ಮೇಲೆ ಎಲ್ಲೂ ಬೀಳಬಹುದು. ಅದು ಬಿತ್ತು ಸತ್ಯದ ಮೇಲೆ. ನನಗೆ ಕೋಳ ಹಾಕಿ ಒಯ್ದರು ಪೊಲೀಸರು. ಕೋರ್ಟು ಕಟ್ಟಳೆ ಮಾಡಿ ಕಟಕಟೆಯಲ್ಲಿ ನಿಲ್ಲಿಸಿದರು. ಪತ್ರಿಕೆಗಳಲ್ಲಿ, ಬಜಾರು ಗಲ್ಲಗಳಲ್ಲಿ ಗುಲ್ಲೋ ಗುಲ್ಲು. ಗಲ್ಲಿಗೆ ಗಲ್ಲಿಗೆ ಚೋದಿ ಮಗ ಸತ್ಯಕ್ಕೆ ಚಪ್ಪಲಿಗೆ ಹೊಡಿತಾನೆ, ಏನು ಸೊಕ್ಕು ಬಡ್ಡಿ ಮಕ್ಕಳಿಗೆ. ಸತ್ಯಮೇವ ಜಯತೆ ಎಂಬಂಥ ಸತ್ಯಕ್ಕೆ ಚಪ್ಪಲಿ ಪೂಜೆ ಮಾಡಿದ್ದಕ್ಕೆ, ಕೋಟಿ ಸಜ್ಜನರ ಭಾವನೆ ಕೆರಳಿಸಿದ್ದಕ್ಕೆ ಶಾಸ್ತಿ ಆಗಲೇಬೇಕು ಅಂದರು ಜಡ್ಜು. ನಿತ್ಯಕ್ಕೆ ಮಿಗಿಲಾದ ಸರ್ವರಿಗೂ ಸಲ್ಲುವ ಸತ್ಯಕ್ಕೆ ಮೆಟ್ಟಿಸುವ ಧೂರ್ತನೀತ ಶಾಸ್ತಿ ಆಗಲೇಬೇಕು ಅಂದರು ಜೂರಿಗಳು. ಗಲ್ಲಿಗೆ ಗಲ್ಲಿಗೆ ಚೋದಿ ಮಗ ಸತ್ಯಕ್ಕೆ ಚಪ್ಪಲಿಯಲ್ಲಿ ಹೊಡಿತಾನೆ, ಏನು ಸೊಕ್ಕು ಬಡ್ಡಿ ಮಕ್ಕಳಿಗೆ. ನೇಣು ಬೀಳುವ ಮುನ್ನ ನನಗೆ ಕೇಳಲಾಯಿತು, ಹೇಳ್ತೀಯೇನೋ ಏನಾರು? ನಾನು ಬಿಸುಟಿದ ಮೆಟ್ಟು ಬಿತ್ತು ನಿಮ್ಮ ಸತ್ಯದಲ್ಲಿ. ಈಗ ಉಳಿದಿದೆ ನಿಮ್ಮ ನ್ಯಾಯ ಮತ್ತು ನನ್ನ ಇನ್ನೊಂದು ಮೆಟ್ಟು. ಆಮೇಲೆ ನನಗನ್ಸಿದ್ದು ಈ ಪದ್ಯವನ್ನು ನೀವು ಅದಕ್ಕೆ ಬೇಕಾದಂಥ ಫೋರ್ಸಲ್ಲಿ ಓದಿದ್ರಿ ಅಂತ. ಅದಕ್ಕೆ ಬೇಕಾದ ಒಂದು ಫೋರ್ಸ್ ಪದಗಳಲ್ಲೇ ಇದೆ. ಅದೇ ಅದನ್ನ ಹಂಗೆ ಓದಿದ್ದು, ಪದದಲ್ಲಿದೆ ಶಕ್ತಿ. ಅದೇ ಎಲ್ಲ ಸರಿ. ಇದು ಅದು ಜೀವ ತುಂಬಿ ಚೆನ್ನಾಗಿ ಓದಿದ್ರಿ. ಗೆಳೆಯ ರೆಕಾರ್ಡ್ ಮಾಡ್ತೀನಿ, ನಂಗೊಂದು ಕಳ್ಸಪ್ಪ. ನಮ್ಮ ಮೈಗಳಿಗೆಲ್ಲ ಕೇಳ್ತೀನಿ. ರಾಗಳ ಮಧ್ಯೆ ರಾಮ ರಾವಣರ ಮಧ್ಯೆ ಅಡಿಗಡಿಗೆ ವೈರುಧ್ಯ. ಕೊಡಲಾಗದ್ದು ಕೊಡು ಎಂದು ಕಾಡಲಿಲ್ಲ, ಬರಲಾರದ್ದು ಬರಲೆಂದು ಬೇಡಲಿಲ್ಲ. ಎಲ್ಲೂ ಊರ ವಹಿಸಲಿಲ್ಲ ಹಠದಲ್ಲಿ ರಾಮ. ಬಿದ್ದ ಮಳೆಗೆ ಮೃದುವಾಗಿ, ಒತ್ತಿದ ಮಣ್ಣಿಗೆ ಪುಳಕಿತವಾಗಿ, ಬಿರಿದು ಸಸಿಯಾಗ ಬಯಸಿದ ರಾವಣ. ಒಲಿದು ಬಂದ ಹೆಣ್ಣನ್ನು
ನಯ ವಿನಯ ಮಾತಲ್ಲಿ ತಮ್ಮನತ್ತ ಹೊರಳಿಸಿ ಮೊಲೆ ತೊಟ್ಟು ಅನಾಮತ್ತು ಕೊಯಿಸಿ ಯಾರಿಗೂ ದಕ್ಕದೆ ಹೊಕ್ಕಳ ಹೂವಿಗೂ ಹಾಲೂಡದಂತೆ ಮಾಡಿಬಿಟ್ಟ ರಾಮ. ಮನಸೋತು ಹೆಣ್ಣ ಹೊತ್ತು ಒಯ್ಯುವಾಗ ಅಡ್ಡ ಬಂದ ಹಕ್ಕಿ ಬಲದ ನೆಲೆ ಅರಿತು ರೆಕ್ಕೆ ಕತ್ತರಿಸಿದರೂ ರಾಮ ತೆಕ್ಕೆ ಬಿಡುಗಡೆ ತೊಡಿದ ರಾವಣ. ಸರಹದ್ದಿಲ್ಲದ ಸೀಮೆಯಲ್ಲಿ ಸಂಚಾರ, ಕದ್ದ ಹೆಣ್ಣ ಅಂಗಾಂಗ ಸುರಕ್ಷಿತ, ತಾನು ಉರಿಯುತ್ತ ಹೆಣ್ಣ ಕಾದ ರಾವಣ. ಆಟ ಬಲ್ಲ ರಾಮ ದಾಳ ಉರುಳಿಸಿ ಗೆದ್ದ. ಕಡಿಯ ಬಂದ ರಾವಣ ತಾನೇ ಕಡಿಸಿಕೊಂಡು ಸೇರಿದ ಘಟ್ಟ. ಎಣ್ಣೆ ಉಂಡ ಬತ್ತಿಯಾಗಿ ಬೆಳಗುತ್ತ ನಗೆ ಬೀರುತ್ತ ನಿಂತನು ಗುಡಿಯೊಳಗೆ ರಾಮ. ಎಣ್ಣೆ ಕಾಣದ ಬತ್ತಿಯಾಗಿ ಉರಿದು ಹೊತ್ತ ಹತ್ತೂ ತಲೆ ಕಳೆದುಕೊಂಡು ಗೋರಿ ಸೇರಿದ ರಾವಣ. ರಾ ಮಧ್ಯೆ ಊತೇ ಮೊದಲು ಸೀತೆ. ಇದನ್ನ BCom ಟೆಕ್ಸ್ಟ್ಗೆ ಹಾಕಿದ್ವಿ ನಾವು. ಆದರೆ ಏನೇ ಆದ್ರೂ ಅವಳು ಸೀತೆಯನ್ನು ನೋಡ್ಕೊಂಡ ರೀತಿ ಇದೆ, ಅವಳ ಅಂಗಾಂಗ ಸುರಕ್ಷಿತವಾಗಿ. ನಾನು ಅದ್ರ ರಿಯಲಿ ಗ್ರೇಟ್. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಈಗ ನೀವು ಓದ್ತಾ ಇದು ಬಹಳ ಒಂದು ಇದನ್ನ ಕಾವ್ಯವಾಗಿಸಿದ್ದಾರೆ. ಮತ್ತೆ ಮಲೆ ತೊಟ್ಟನ್ನೇ ಕತ್ತರಿಸ್ಬಿಟ್ಟು ನಾವು ಅದು ತಾಯಿ ಮಗುಗೆ ಹಾಲು ಬಿಡದಂತೆ ಕಾಂಟ್ರಾಸ್ಟ್ ಬಹಳ ಚೆನ್ನಾಗಿ ಬಂತು ಅಲ್ಲಿ. ಹೌದೌದು ಅಲ್ವಾ? ಈ ಮೇಡಮ್ ಈ ಸಾಧ್ಯ BComಗೂ ಹಾಕಿದೆ. ಇನ್ನೊಂದು ಯಾವುದೋ ಗೋದಂತೆ ಅವತ್ತು ಎಷ್ಟು ಜನ ಖುಷಿ ಪಟ್ಟರು ನೋಡಿ. ನಾನು ಇದ್ದೆ. ಬಶೀರ್ ಪದ್ಯಗಳೆಲ್ಲ ನೀವು ಅಲ್ಲಿ ಖುಷಿ ಪಟ್ರಿ. ವೇದಿಕೆಯಲ್ಲಿದ್ರಿ. ನನಗೆ ಮೇಡಮ್ ನಾನು ಪ್ರಕಾಶ್ ಮನೆ ಆದಷ್ಟು ಇರ್ಬೇಕಲ್ಲ ಬೋಗದಿ ವಿಜಯನಗರ ಅಲ್ಲಿ ಅಲ್ಲೊಂದು ಪೆಟ್ರೋಲ್ ಬಂಕ್ ಐಶ್ವರ್ಯ ಬದಿನಲ್ಲಿ ಆಚೆ ಬದಿಗೆ ತುಂಬ ಸಂತೋಷ ಆಯಿತು ಮೇಡಮ್. ಧನ್ಯವಾದ. ನನಗೆ ಇನ್ನೂ